ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಅಬ್ಬಬ್ಬಾ, ಏನ್ ಲಕ್ಸುರಿ ಮನೆ ನೋಡ್ರಿ. ಸುಮಾರು 20 ಕೋಟಿ ಬೆಲೆ ಬಾಳೋ ಮನೆ ಇದು. ನೋಡ್ತಿದ್ರೆ ಕಣ್ಣು ಕುಕ್ಕುತ್ತೆ ಅಲ್ವಾ. ಈ ಮನೆಯ ವಾರಸುದಾರ ಇವನೇ ನೋಡಿ, ಗೋಪಿ, ಈ ಕಥೆಯ ಮೇನ್ ವಿಲನ್. ಇದೀಗ ಜೈಲೂಟದ ರುಚಿ ನೋಡ್ತಿದ್ದಾನೆ. ಇವನ ಜೊತೆಗೆ ಇವಳು ಕಂಬಿ ಎಣಿಸ್ತಿದ್ದಾಳೆ. ಅಷ್ಟಕ್ಕೂ ಏನಿದು ಕತೆ ಅಂದ್ರ, ಕತೆ ಕಟ್ತಿದ್ದ, ಅಮಾಯಕರ ಹಣದಿಂದ ಶೋಕಿ ಮಾಡ್ತಿದ್ದ ಐನಾತಿ. ಗಂಡನಿಗೆ 21,000, ಮೋಸ ಮಾಡಿದ್ದು ಮಾತ್ರ 61 ಕೋಟಿ. ಈ ಸಾಲುಗಳನ್ನ ಕೇಳಿ ಶಾಕ್ ಆಯ್ತಾ? ಆಗ್ಲೇಬೇಕು, ಯಾಕಂದ್ರೆ ಎಲ್ಲಿಯ 20,000, ಎಲ್ಲಿಯ 61 ಕೋಟಿ. ಲಕ್ಸುರಿ ಮನೆಯ ಓನರ್ ಈ ಗೋಪಿ ಕೋಆಪರೇಟಿವ್ ಸೊಸೈಟಿ MD. ಇನ್ನು ಈಕೆ ಲಕ್ಷ್ಮಿ, ಗೋಪಿಯ ಅಕೌಂಟೆಂಟ್ ಜಗದೀಶ್ ಪತ್ನಿ. ಇಬ್ಬರು ಸೇರಿ ಒಂದಲ್ಲ ಎರಡಲ್ಲ 70 ಕೋಟಿ ವಂಚಿಸಿ ನ್ಯೂಸ್ ಆಗಿದ್ದಾರೆ. 61 ವರ್ಷದಿಂದಲೂ ನಡೆದುಕೊಂಡು ಬಂದಿರೋ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸಾವಿರಾರು ಜನ ಹೂಡಿಕೆ ಮಾಡಿದ್ರು. EPFO ಸಿಬ್ಬಂದಿ ಹಾಗೂ ನಿವೃತ್ತ ಸಿಬ್ಬಂದಿ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿಯಲ್ಲಿ FD ಇಟ್ಟಿದ್ರು. ಡೆಪಾಸಿಟ್ ಇಟ್ಟವರಿಗೆ ಪ್ರತಿ ತಿಂಗಳು FD ಹಣಕ್ಕೆ ಬಡ್ಡಿ ಬರ್ತಿತ್ತು. ಆದರೆ ಕಳೆದ 3 ತಿಂಗಳಿನಿಂದ ಬಡ್ಡಿ ಹಣ ಬರ್ತಿರಲಿಲ್ಲ. ಇದರಿಂದ ಅನುಮಾನಗೊಂಡ ಹೂಡಿಕೆದಾರರು ಅಕೌಂಟ್ ಪರಿಶೀಲಿಸಿದ್ದಾರೆ. ಈ ವೇಳೆ FD ಇಟ್ಟಿದ್ದ ಹಣ ಸೊಸೈಟಿಯಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿ ಶಾಕ್ ಆಗಿದೆ. ತಕ್ಷಣ ಗಾಬರಿಗೊಂಡ ಹೂಡಿಕೆದಾರರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಸದ್ಯ ಐನಾತಿಗಳಿಗೆ ಸೇರಿದ 4 ಜಾಗಗಳಲ್ಲಿ ರೇಡ್ ಮಾಡಿರೋ ಪೊಲೀಸರು 7 ಲಕ್ಸುರಿ ಕಾರ್ಗಳು, 12 ಬೈಕ್ಗಳು, ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ಸೀಸ್ ಮಾಡಿದ್ದಾರೆ. ಎಸ್ಕೇಪ್ ಆಗಿರೋ ಜಗದೀಶ್ಗೆ ಗಾಳ ಹಾಕಿದ್ದಾರೆ. CEO ಮತ್ತೆ ಅಕೌಂಟೆಂಟ್ ಮತ್ತೆ ಇನ್ನಿತರ ಮೇಲೆ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲ ಆಗಿದ ಬಳಿಕ ಅವರು CEO ಅವರನ್ನ ದಸ್ತಗಿರಿ ಮಾಡಿದ್ದೇವೆ. ಜೊತೆಗೆ ಅವರ ಅಕೌಂಟೆಂಟ್ಗೆ ಸಂಬಂಧಿಸಿದಂತೆ ಇನ್ನೊಬ್ಬರು ವ್ಯಕ್ತಿನ ಕೂಡ ನಾವು ದಸ್ತಗಿರಿ ಮಾಡಿದ್ದೇವೆ. ಆಕ್ಚುಲಿ ಏನ್ ಗೊತ್ತಾ, ಈ ಲಕ್ಷ್ಮೀಪತಿ ಜಗದೀಶ್ಗೆ ತಿಂಗಳಿಗೆ ಜಸ್ಟ್ 21,000 ಸಂಬಳ. ಆದ್ರೆ ವಂಚನೆ ಮಾಡಿರೋದು 61 ಕೋಟಿ. ಹೆಂಗ್ ಇರ್ತಾರೆ ಅಲ್ವಾ ಜನಗಳು. ಸೊ ವೀಕ್ಷಕರೇ, ದುಡ್ಡಿನ ವಿಚಾರ ನೀವು ಅಷ್ಟೇ, ಯಾರನ್ನು ನಂಬಬೇಡಿ. ನ್ಯೂಸ್ ಫಸ್ಟ್ ಬ್ಯೂರೋ.